ರಾಣಿ, ಅವಳ ಜೊತೆ ಸೇರ್ಬೇಡ ಅಂತ ಹೇಳಿಲ್ವೇನೆ ನಿಂಗೆ? ಅಯ್ಯೋ, ಅವ್ರ ಜೊತೆ ಆಡಿದ್ರೆ ತಪ್ಪೇನಮ್ಮ? ಏನಂದೆ? ನನ್ನೇ ದಬಾಯಿಸ್ತೀಯಾ? ಅವಳ ಜೊತೆ ಸೇರ್ಬೇಡ ಅಂತ ನಿನ್ಗೆ ಎಷ್ಟು ಸತಿ ಹೇಳದೆ? ಹೇಳ್ಬೇಕು ನಿನ್ಗೆ. ಯಾಕೆ ಆ ಮಗನ ಹಿಡ್ಕೊಂಡು ಹಾಗೆ ಹೊಡಿತಾ ಇದ್ದೀರಾ? ನೋಡ್ರಿ, ಆ ಮಿಟಕ್ಲಾಡಿ ಮಗಳ ಜೊತೆ ಆಟ ಆಡ್ಬೇಡ, ಸೇರ್ಬೇಡ ಅಂದ್ರೆ ನನ್ ಮಾತ ಕೇಳೋದಿಲ್ಲ ಅಂತಾಳೆ. ಇದೊಂದ್ ದರಿದ್ರ ಬಂದು ವಕ್ರಿಸ್ಬಿಟ್ಟಿದೆ ನಮ್ ವಟಾರದಲ್ಲಿ. ಗಂಡದಿಕ್ಕಿಲ್ದಿರೋ ಮನೆ ಪೋಲಿ ಪೋಖ್ರಿಗಳು ಬರ್ತಾನೆ ಇರ್ತಾರೆ. ನಾಳೆ ನಮ್ಮ ಮಕ್ಳು ಹಾಳಾಗೋದಿಲ್ವಾ? ಅಲ್ವಾ ಮತ್ತೆ? ಏನ್ರಮ್ಮ ನೀವೆಲ್ಲ ಹೆಂಗಸರ? ಹೆಣ್ಣಾಗಿರೋ ನನ್ ಮನ್ಸಿಗೆ ಹುಣ್ಣು ಆಗೋ ಹಾಗೆ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದೀರಲ್ಲ, ಇದು ಯಾವ ನ್ಯಾಯ? ನನಗೂ ನನ್ ಮಗಳಿಗೂ ಶಾಪ ಹಾಕ್ತಿದ್ದೀರಲ್ಲ. ನಾವೇನ್ ಅನ್ಯಾಯ ಮಾಡಿದ್ವಿ ನಿಮ್ಗೆ? ಗಂಡನ್ ನುಂಗ್ಕೊಂಡ್ಲು ಅಂತ ಗಂಡನ ಮನೆಯವ್ರು ದೂರ ಮಾಡಿದ್ರು, ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತ ತವ್ರ ಮನೆಯವ್ರು ದೂರ ಮಾಡಿದ್ರು. ನಾನು ನನ್ ಮಗಳು ನೆಮ್ಮದಿಯಿಂದ ಇಲ್ಲಿ ಜೀವನ ಮಾಡೋಣ ಅಂತ ಬಂದ್ರೆ ನೀವು ಕೂಡ ಮಾತಿನ ಬಾಣದಿಂದ ಚುಚ್ಚಿ ಚುಚ್ಚಿ ಚಿತ್ರ ಹಿಂಸೆ ಕೊಡ್ತಿದ್ದೀರಲ್ಲ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನಾನು ನನ್ನ ಮಗಳು ನೆಮ್ಮದಿಯಿಂದ ಜೀವನ ಮಾಡಕ್ ಬಿಡಿ. ಇಲ್ಲಾದ್ರೆ ಒಂದು ತೊಟ್ಟಿ ವಿಷ ಕೊಟ್ಟು ನಮ್ಮನ್ನು ಸಾಯಿಸ್ಬೇಡಿ. ನನ್ನ ಸ್ಥಾನದಲ್ಲಿ ನಿಮ್ ಮಗಳೇ ಇದ್ದಿದ್ರೆ ನೀವ್ ಹೀಗೆ ನಡ್ಕೊಳ್ತಿದ್ರ? ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಗಾದೆನ ನೀವು ನಿಜ ಮಾಡಬೇಡಿ. ನಿಮ್ಮಲ್ಲೇ ನಾನು ಒಬ್ಳು ಅಂತ ತಿಳ್ಕೊಂಡು ನಮ್ಮನ್ನ ನೆಮ್ಮದಿಯಿಂದ ಜೀವನ ಮಾಡಕ್ ಬಿಟ್ಬಿಡಿ. ಶೀಲಾ, ನಮ್ಮನ್ನ ಕ್ಷಮಿಸ್ಬೇಡಮ್ಮ. ಏನೋ ಹೆಂಗಸರ್ ಸ್ವಭಾವ, ನೀನ್ ಆಡ್ಕೊಂಡು ಅವಮಾನ ಮಾಡ್ಬಿಟ್ವಿ. ನಿನ್ ಮನ್ಸಿನ ನೋವು ಏನು ಅಂತ ಈಗ ನಮ್ಗೆ ಅರ್ಥವಾಯ್ತು. ಇನ್ಮೇಲೆ ನಮ್ಮವರಲ್ಲಿ ನೀನು ಒಬ್ಬ. ಚೆನ್ನಾಗಿ ಹೇಳಿದ್ರಿ. ಬಾರೆ ಪುಟ್ಟಿ, ಬಾರೆ 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 ಕಂದ. ಅಯ್ಯೋ, ಇನ್ನು ನೋಯಿಸ್ಬಿಟ್ನಲ್ಲಮ್ಮ. ಅಕ್ಕ, ಮುಂದಿನ ಭಾನುವಾರ ನಮ್ಮನೆ ಗೃಹ ಪ್ರವೇಶ ಇಟ್ಕೊಂಡಿದೀವಿ. ನೀನು ಭಾವ ಮಕ್ಕಳು ಎಲ್ರೂ ತಪ್ಪದೆ ಬರ್ಬೇಕು. ಕಾರಣ ಗಿರಣ ಏನು ಹೇಳ್ಬಾರ್ದು, ಖಂಡಿತ ಬರ್ಬೇಕು. ಆಯ್ತು, ಬರ್ತೀನಿ. ಅಂದಾಗೆ ಮನೆ ಎಲ್ಲಿ ಕಟ್ಸಿದೀರಾ? ಇಂದಿರಾನಗರದಲ್ಲಿ ಚಿಕ್ ಸೈಟ್ 40/60. ಮನೆ ಕಟ್ಟಿಸ್ತಾ ಇರೋ ವಿಷಯನೇ ಹೇಳಿಲ್ಲ. ಸೈಟ್ ತಗೊಂಡಾಗ್ಲೇ ಹೇಳ್ಬೇಕು ಅಂತ ಇದ್ವಿ. ಲೋನ್ಗೋಸ್ಕರ ಓಡಾಡ್ತಾ ಇದ್ವಿ, ಅದಕ್ಕೆ ಬಿಡುವೆ ಆಗಿಲ್ಲ. ಸದ್ಯ ಈ ನೆವದಲ್ಲಾದ್ರೂ ಬಂದ್ರಲ್ಲ. ನಿಮ್ಮೊಬ್ಬರ ಮನೆಗೆ ಬಂದಿದ್ದಕ್ಕ, ಮಿಕ್ಕಿದವ್ರಿಗೆಲ್ಲ ಪೋಸ್ಟಲ್ ಕಳ್ಸಿದೀವಿ. ಈ ಬೆಳೀತಾ ಇರೋ ಬೆಂಗಳೂರಿನಲ್ಲಿ ಮನೆ ಹುಡ್ಕೋದಿಕ್ಕೆ ಇಡೀ ದಿವಸವೆಲ್ಲ ವೇಸ್ಟ್ ಆಗೋಗುತ್ತೆ. ಬರ್ತೀವಕ್ಕ. ಅಯ್ಯೋ, ಅಪರೂಪಕ್ಕೆ ಬಂದಿದ್ದೀರಾ, ಒಂಚೂರು ಕಾಫಿ ತಗೊಂಡು ಹೋಗಿ. ಅಯ್ಯೋ, ಈಗ ಟೈಮ್ ಇಲ್ಲಕ್ಕ. ಇನ್ನು ತುಂಬಾ ಕೆಲಸ ಇದೆ, ಹೋಗ್ ಬರ್ತೀವಿ. ಆಯ್ತು ಅಕ್ಕ, ನಾವಿನ್ ಬರ್ತೀವಕ್ಕ. ಹಿಂದಿನ ದಿನನೇ ನೀವು ಮಕ್ಕಳು ಎಲ್ಲ ಬರ್ಬೇಕು. ನೀವು ಬರ್ದೇ ಹೋದ್ರೆ ನಮ್ಗೆ ನಿರಾಸೆ ಆಗುತ್ತೆ. ಬರ್ತೀವಿ. ಬರ್ತೀವಕ್ಕ. ಏನ್ರಿ ಸರೋಜಮ್ಮ, ನಿಮ್ ತಂಗಿ ಬಂದು ಏನೋ ಇನ್ವಿಟೇಷನ್ ಕೊಟ್ಟ ಹಾಗಿತ್ತು. ನನಗಿಂತ ಚಿಕ್ಕೋಳು, ಅವಳ ಗಂಡಂಗೆ ನನ್ ಗಂಡನ್ಗಿಂತ 1,000 ರೂಪಾಯಿ ಕಡಿಮೆ ಸಂಬಳ. ಅಂಥದ್ರಲ್ಲಿ ಸ್ವಂತ ಮನೆ ಕಟ್ಟಿಸ್ಕೊಂಡು ಗೃಹ ಪ್ರವೇಶ ಮಾಡ್ತಾ ಇದ್ದಾಳೆ. ಏನ್ ಅದೃಷ್ಟ. ಹೌದೇನ್ರಿ? ಹೌದು ರೀ. ಒಂದೇ ರಕ್ತ ಹಂಚ್ಕೊಂಡು ನನ್ ಸ್ವಂತ ತಂಗಿಯಾಗಿ ಹುಟ್ಟಿ ಸೈಟ್ ತಗೊಂಡಿರೋ ವಿಷಯನ ಬಚ್ಚಿಟ್ಬಿಟ್ಟು ಈಗ ಗೃಹ ಪ್ರವೇಶ ಕರೀತಾ ಇದ್ದಾಳೆ. ಹೊಟ್ಟೆ ಉರಿಯಲ್ವೇನ್ರಿ? ನಂಗನ್ಸುತ್ತೆ ಅಕ್ಕಾನು ಅಭಿಮಾನದಿಂದ ಕರೆಯೋಕ್ ಬಂದಿರ್ಲಿಕ್ಕಿಲ್ಲ, ನಾನು ನನ್ನ ಸ್ವಂತ ಮನೆ ಕಟ್ಸಿದೀನಿ ಅಂತ ಹೆಮ್ಮೆಯಿಂದ ಪ್ರದರ್ಶನ ಮಾಡೋಕ್ ಬಂದಿರ್ಬೇಕು. ನೀವ್ ಏನಾರ ಒಡ ಹುಟ್ಟಿದ ಅಕ್ಕನ್ಗೆ ಈ ರೀತಿ ಅವಮಾನ ಮಾಡಬಾರ್ದು ಕಣ್ರಿ. ಹೌದ್ರಿ. ಅಲ್ಲ, ಸೈಟ್ ತಗೊಂಡಾಗ್ಲಾದ್ರೂ ಒಂದ್ ಮಾತ್ ಬಂದ್ ಹೇಳೋದಲ್ವೇನ್ರಿ? ಅಲ್ವೇ ಮತ್ತೆ? ನಾನ್ ಬರ್ತೀನ್ರಿ. ಪಾಪ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದಾರಲ್ಲ. ಅಯ್ಯೋ, ಯಾಕ್ರಿ ಮನೆ ತನಕ ಕರ್ಕೊಂಡ್ ಬಂದ್ರಿ? ನಂಬಿದವರನ್ನ ನಡು ನೀರಿನಲ್ಲಿ ಬಿಟ್ಟು ಹೋಗೋ ಗೋವಿಂದ ಅಲ್ಲ ನಾನು, ಕೊನೆವರೆಗೂ ಕೈ ಹಿಡಿದು ಕಾಪಾಡೋ ಗೋವಿಂದ. ನಿಮ್ ಹರಿಕತೆ ಸಾಕು, ಹೋಗ್ರಿ. ನೀನ್ ನನ್ ಕಳ್ಸೋಗಿ ಯಾಕಿಷ್ಟ ಆತ್ರ? ಅಯ್ಯೋ, ನಮ್ ತಂದೆ ನೋಡ್ಬಿಟ್ರೆ ಕಷ್ಟ. ಮೊದಲು ನಡಿ. ಓ, ನೋಡಿಯೇ ಬಿಟ್ರು. ನೋಡಿದ್ಯಾ? ನಮಸ್ಕಾರ ಮಾವ. ಚಂಪಾ, ನಡಿ ನಡಿ, ನಿಮ್ಮಪ್ಪನೇ ತಾನೆ.
ಭಯ ಯಾಕೆ? ಆಹಾ. ಈ ಮನೆಗೆ ಅಳಿನಾಗ್ ಬರ್ಬೇಕಾದವನು ಪುಣ್ಯ ಮಾಡಿರ್ಬೇಕು ಅಲ್ವೇ ಮಾವ? ಆರಾಮಾಗಿದ್ರೆ ಮಾವ? ಏನು ನನ್ನ ಮಾವ ಅಂತ ಕರಿತ್ಯಾ? ಹೌದು ಮಾವ. ಮಾಮ ಅಂತ ಕರೆದ್ರೆ ಅಪಾರ್ಥ ಆಗುತ್ತೆ ಅಂತ ಮಾವ. ಕರೆಯೋದಕ್ಕೆ ಎಷ್ಟೇ ಧೈರ್ಯ ನಿನಗೆ? ಅದಕ್ಕೆ ಧೈರ್ಯ ಯಾಕೆ ಬೇಕು ಮಾವ? ನಾನು ನಿಮ್ಮ ಅಳಿಯನಾದ್ಮೇಲೆ ನೀವು ನನಗೆ ಮಾವಾನೇ ತಾನೆ. ಅಳಿಯ ಆದ್ಮೇಲೆ ಈಗ ನೀನ್ ಅಳಿಯಾನೂ ಅಲ್ಲ ನಾನು ಮಾವನೂ ಅಲ್ಲ. ಚಂಪಾ, ಎಷ್ಟು ಸಲ ಹೇಳಿದ್ದೀನಿ ನಾನು ನಿನಗೆ, ನಾನು ಹಾಕಿರೋ ಕಂಡೀಷನ್ ಪೂರ್ತಿ ಆಗುವವರೆಗೂ ಇವನ್ ಜೊತೆ ಸುತ್ತಾಡಬಾರ್ದು ಅಂತ. ಹಾ ಅಪ್ಪ, ಇವತ್ತು BTS ಬಸ್ಸು ಸ್ಟ್ರೈಕ್ ಆಗ್ಬಿಟ್ಟು ಇದೇ ಚಾನ್ಸ್ ಅಂತ ಆಟೋದವರು ಡಬಲ್ ಮೀಟರ್ ಕೇಳ್ಬಿಟ್ರು. ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಹಾ, ಇವ್ರು ಅಷ್ಟ್ರಲ್ಲಿ ಬಂದ್ರು, ಡ್ರಾಪ್ ಕೊಡ್ತೀನಿ ಅಂದ್ರು. ನಾನು ಡ್ರಾಪ್ ತಗೊಂಡ್ಬಿಟ್ಟೆ. ಇಂಥವ್ರನ್ನೆಲ್ಲ ನಂಬಾರ್ದಮ್ಮ. ಮೊದಲು ಹೀಗೆ ಡ್ರಾಪ್ ಕೊಡ್ತೀನಿ ಅಂತ ಹೇಳ್ತಾರೆ, ಆಮೇಲೆ ಡ್ರಾಪ್ ಆಗಿ ನಿನ್ನ ಪೂರ್ತಿ ಮುಳುಗಿಸ್ಬಿಡ್ತಾರೆ. ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಹೆಚ್ಚು ಕಡಿಮೆ ಆಗೋದನ್ನ ತಡೆಯೋದಕ್ಕೆ ಸಾಧನಗಳಿವೆ, ಆದ್ರೆ ನೀವು ಒಪ್ಕೊಳ್ಳಲ್ವಲ್ಲ ಮಾವ. ಅಂದ್ರೆ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ ಅಂತಲೇನೋ ನಿನ್ನ ಮಾತಿನ ಅರ್ಥ? ಇಲ್ಲ ಮಾವ, 8 ವರ್ಷದಿಂದ ಬರೀ ಲವ್, ಪ್ಯಾರ್, ಒಣ ಪ್ರೀತಿ. ನಿನ್ನ ಮಾತನ್ನ ನನಗೆ ನಂಬಿಕೆ ಇಲ್ಲ. ಚಂಪಾ, ನೀನ್ ಹೇಳಮ್ಮ. ಹಾ ಅಷ್ಟೇಪ್ಪ, ಇನ್ನು ಸಿನಿಮಾ ಪಾರ್ಕು ಡ್ಯೂಟ್ ಎಲ್ಲ ಇದೀವಿ. ಆ ಎಲ್ಲೇ ಇನ್ನು ದಾಟಿಲ್ಲ. ನಿನ್ನ ಮಾತನ್ನ ನನಗೆ ಸಂಪೂರ್ಣ ನಂಬಿಕೆ ಇದೆಯಮ್ಮ. ನೋಡಯ್ಯ ಗೋವಿಂದ, ನಾನು ಹೇಳಿದ್ದನ್ನೇ ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇಲ್ಲ ಮಾವ, 8 ವರ್ಷದಿಂದ ಅದನ್ನೇ ಕೇಳ್ಕೊಂಡು ಬಂದಿಲ್ವಾ? ಒಂದು ಸಲನಾದ್ರೂ ಹಾಡಿದ್ದೆ ಹಾಡು ಕಿಸ್ಬಾಯಿ ದಾಸ ಅಂತ ಅಂದಿದ್ದೀನಾ? ನನ್ನ ಹೆಂಡತಿ ಸಾಯೋವಾಗ ಒಂದು ಮಾತು ಹೇಳಿದ್ಲು. ಬೆಂಗಳೂರು ಮಹಾನಗರದಲ್ಲಿ ಕೊನೆ ಪಕ್ಷ 30-40 ಸೈಟಲ್ಲಾದ್ರೂ ಒಂದು ಸ್ವಂತ ಮನೆ ಇರೋಂಥ ಹುಡುಗನ್ನ ಹುಡುಕಿ ನನ್ನ ಮಗಳನ್ನ ಧಾರೆ ಎರೆದು ಕೊಡಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಭಾಷೆ ತಗೊಂಡು ಕೊನೆ ಉಸಿರಿಳಿದ್ಲು. ಅದರಿಂದ ಇದೇ ಬೆಂಗಳೂರು ನಗರದಲ್ಲಿ ಒಂದು ಸ್ವಂತ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡೋ ಮುಹೂರ್ತದಲ್ಲೇ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ. ಅಲ್ಲಿವರೆಗೂ ನೀನ್ ಬರೋದು ಹೋಗೋದು, ನನ್ನ ಮಗಳಿಗೆ ಡ್ರಾಪ್ ಕೊಡೋದು ಬಿಡೋದು ಎಲ್ಲ ಬಂದ್. ಕೊನೆಯದಾಗಿ ನಾನು ಒಂದು ಮಾತು ಹೇಳ್ತೀನಿ ಮಾವ, ನೀವು ಸಿನಿಮಾ ಡೈಲಾಗ್ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ. ಚಂಪಾ ಹುಟ್ಟಿದ್ದೆ ನನಗೋಸ್ಕರ, ನಾನು ಹುಟ್ಟಿದ್ದೆ ಚಂಪಾಗೋಸ್ಕರ. ಈ ಮನೆ ನಾನು ತಗೊಳ್ಳದೆ ಹೋದ್ರು ಇಂಥದ್ದೇ ಮನೆ ಬೆಂಗಳೂರಿನಲ್ಲಿ ನಾನು ಕಟ್ಟಿ ನಿಮ್ಮ ಮಗಳ ಕುತ್ತಿಗೆ ತಾಳಿ ಕಟ್ಟಲಿಲ್ಲ, ನನ್ನ ಹೆಸರು ಗೋವಿಂದನೇ ಅಲ್ಲ. ನಿಮ್ ತಂಗಿ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ರಲ್ಲ, ಚೆನ್ನಾಗ್ ಕಟ್ಸಿದಾಳ ಮನೇನ? ಅದ್ ಏನ್ ಕಟ್ಸಿದಾಳ ಮನೆ, ಸುತ್ತಲೂ ಸ್ಲಮ್, ಮಧ್ಯದಲ್ಲಿ ಇವಳದೊಂದು 6 ಮನೆ. ಎಷ್ಟಾಯ್ತಂತೀರಿ? ಸೈಟು ಮನೆ ಎಲ್ಲ ಸೇರಿ 4-5 ಲಕ್ಷ ರೂಪಾಯಿ ಆಯ್ತು ಅಂತ ನನ್ನ ಹತ್ರನೇ ಜಂಬದಿಂದ ರೀಲ್ ಬಿಟ್ಲು ರೀ. ಅಷ್ಟಾಗಿರುತ್ತಾ? ಅಯ್ಯೋ ಆಗುತ್ತೇರಿ, ಈಗಿನ ಕಾಲದಲ್ಲಿ ಅಷ್ಟು ಆಗದೆ ಏನು. ಏನ್ ಅಷ್ಟೊಂದ್ ಆಗಿರೋದು? 1-1.5 ಲಕ್ಷ ಅಬ್ಬಬ್ಬ ಅಂದ್ರೆ. ಬೇಡ 2 ಲಕ್ಷ ಅಂತಾನೆ ಇಟ್ಕೊಳ್ರಿ, ಅಷ್ಟೇ ಆಗಿರೋದು. ಹೌದಾ? ಮನೆ ಕಟ್ಸಿದ್ಲು ಅಂತ ನನ್ಗೇನು ಬೇಜಾರಿಲ್ಲ ರೀ, ಆದ್ರೆ ಎಷ್ಟೊಂದ್ ಚುಚ್ಚು ಮಾತಾಡಿ ನನ್ ಮನ್ಸು ನೋಯಿಸ್ಬಿಟ್ಲು ಗೊತ್ತಾ? ಇನ್ನೊಂದ್ಸಲ ಅವಳ ಮುಖನೇ ನೋಡ್ಬಾರ್ದು ಅನ್ನಿಸ್ಬಿಟ್ಟಿದೆ. ಅಯ್ಯ, ಯಾರು ಕಟ್ಟಿಸ್ತಾ ಇರೋ ಮನೆ ಅವಳು ಕಟ್ಸಿದಾಳೆ ಅಂತನಾ? ಅದೇ ಮತ್ತೆ, ಜೊತೆಲಿ ನಮ್ಮ ಅಮ್ಮ ಬೇರೆ ತಾಳ ಹಾಕಕ್ಕೆ. ಏನಂದ್ರು ನಿಮ್ ತಾಯಿ? ನನ್ ಪಕ್ಕದಲ್ಲಿ ಕೂತಿದ್ ನಮ್ ಸೋದರತ್ತೆ, ಏನೇ ಸರೋಜಾ ನಿಮ್ಮನೆ ಗೃಹ ಪ್ರವೇಶದ ಊಟ ಯಾವಾಗ್ಲೇ ಹಾಕಿಸ್ತೀಯಾ ಅಂತ ಕೇಳಿದ್ರು. ಅದಕ್ಕೆ ಅವ್ರ ಪಕ್ಕದಲ್ಲಿ ಕೂತಿದ್ ನಮ್ಮಮ್ಮ ಸುಮ್ನಿರ್ಬೇಕೋ ಬೇಡ್ವೋ, ಅಯ್ಯೋ ಅವಳ ಮನೆ ಗೃಹ ಪ್ರವೇಶಕ್ಕೆ ನೀವು ಕಾಯ್ಬೇಡಿ, ಯಾಕಂದ್ರೆ ಅವಳ ಗಂಡ ಇನ್ನೂ ಸೈಟೇ ತಗೊಂಡಿಲ್ಲ, ಇನ್ನು ಮನೆ ಕಟ್ಸೋದು ಅಷ್ಟ್ರಲ್ಲೇ ಇದೆ. ಏನೇ ಆಗ್ಲಿ ನನ್ 2ನೇ ಮಗಳು ವಾರಿಜನ್ ಗಂಡನಷ್ಟು ಚುರ್ಕಲ್ಲಪ್ಪ ಇವಳ ಗಂಡ ಅಂತ ಎಲ್ಲಾರ ಮುಂದೆ ಎಷ್ಟೊಂದು ಅವಮರ್ಯಾದೆಯಾಗಿ ಹೇಳ್ಬಿಟ್ಲು ಗೊತ್ತಾ? ನನಗ್ ಬಂದಿದ್ ಕೋಪಕ್ಕೆ ಊಟನೂ ಮಾಡ್ದೆ ಹಾಗೆ ಎದ್ದು ಬರ್ಬೇಕು ಅಂತಿದ್ದೆ. ಎದ್ದು ಬಂದ್ಬಿಡ್ಬೇಕಿತ್ ನೀವು. ಮನೇಲಿ ಅಡ್ಗೆ ಮಾಡಿರ್ಲಿಲ್ವಲ್ಲ, ಬಾಯಿ ಮುಚ್ಕೊಂಡ್ ತಿನ್ಕೊಂಡ್ ಬಂದೆ. ಅಲ್ಲ ರೀ, ಹೆತ್ತು ಮಗಳು ಅನ್ನೋ ಮಮತೆನೂ ಬೇಡ್ವೆ? 10 ಜನರ ಮುಂದೆ ಹಾಗ ಹೇಳೋದು? ಅಲ್ಲ, ಶ್ರೀಮಂತಿಗೆ ಬಂದಿರೋದು ನಿಮ್ ತಂಗಿಗೆ, ಜಂಬ ಪಡೋದು ನಿಮ್ಮಮ್ಮನ. ಏನ್ ಪ್ರಪಂಚ ನೋಡ್ರಿ. ಸದ್ಯ ನನಗ್ ತಾಯನ್ನೋ ತಾಪತ್ರಯನೂ ಇಲ್ಲ, ಒಡ್ ಹುಟ್ಟಿದವ್ರಂತೂ ಮೊದ್ಲೇ ಇಲ್ಲ. ಅಯ್ಯೋ ಹೊತ್ತಾಗ ಹೋಯ್ತು ರೀ, ನನ್ ಮಗಳು ಸ್ಕೂಲಿಂದ ಬಂದ್ಬಿಡ್ತಾಳೆ, ನಾನ್ ಬರ್ತೀನ್ರಿ. ನಾವು ಬರ್ತೀವ್ರಿ. ಬಂದ್ಯಾ ಪುಟ್ಟಿ? ಆಯ್ತಾ ಸ್ಕೂಲು? ಆಯ್ತು ಅಮ್ಮ. ಹೋಗಿ, ಆದ್ರೆ 6:15 ಒಳಗ್ ಬಂದು ಕೈಕಾಲು ತೊಳ್ಕೊಂಡು ಓದ್ತಾ ಕೂತ್ಕೋಬೇಕು. ಸರೋಜಾ, ಅಮ್ಮ ಸರೋಜಾ, ಮಕ್ಳ ಚೆನ್ನಾಗಿದ್ದೀರೇನ್ರೋ? ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ. ಮುಗೀತಾ ನಿನ್ನ ಕಿರಿ ಮಗಳ ಗೃಹ ಪ್ರವೇಶದ ಗಡಿಬಿಡಿ? ಕೂತ್ಕೊಮ್ಮ. ಬಾ ಅಮ್ಮ. ಅವತ್ ಗಲಾಟೆಲಿ ನಿನಗೂ ನಿನ್ನ ಮಕ್ಕಳಿಗೂ ತಿಂಡಿ ಕಳ್ಸ್ಕೊಡೋದಕ್ಕಾಗ್ಲೇ ಇಲ್ಲ ಅಂತ ವಾರಿಜಾ ತುಂಬಾ ಬೇಜಾರ್ ಮಾಡ್ಕೊಂಡ್ಲು ಕಣೆ. ನಾನಿವತ್ತು ನಿಮ್ ಮನೆಗ್ ಬರ್ತೀನಿ ಅಂದಿದ್ದಕ್ಕೆ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಬಿಡು ಅಂತ ನನ್ ಕೈಲೇ ಕಳ್ಸಿದ್ಲು. ತಗೋಪ್ಪ, ನೀನು ತಗೋಮ್ಮ. ವಾಸನೆ ಬರ್ತಾ ಇದೆ. ವಾಸನೆ ಬರ್ತಿದೆಪ್ಪ, ನಂಗೂ ಬೇಡ. ಅಮ್ಮ ನಾವ್ ಆಡ್ಕೊಂತೀವಿ.
ಕೊಟ್ಟಿದ್ದಾಳೆ ಅಂದ್ರೆ ಅದನ್ನ ನನಗ್ ತಂದು ಕೊಡಕ್ ನಿನಗೆ ಹೇಗಮ್ಮ ಮನ್ಸು ಬಂತು? ದೇವ್ರಾಣೆಗೂ ನನಗ್ ಗೊತ್ತಿರ್ಲಿಲ್ಲ ಕಣೆ. ನನಗ್ ನೀನು ಒಂದೇ, ವಾರಿಜನು ಒಂದೇ ಅಲ್ವಾ? ಸರೋಜನ್ ಮನೆಗೆ ಹೋಗ್ತೀನಿ ಅಂದೆ, ಕೊಟ್ಲು, ತಂದೆ ಅಷ್ಟೇ. ಚೆನ್ನಾಗಿಲ್ಲ ಅಂದ್ರೆ ಬಿಸಾಕ್ಬಿಡು. ಬಿಸಾಕ್ದೆ ಮತ್ತೆ ಅದನ್ನ ನನ್ ಗಂಡಂಗೆ ಮಕ್ಕಳಿಗೆಲ್ಲ ಕೊಟ್ಟು ಅವ್ರ ಆರೋಗ್ಯ ಹಾಳು ಮಾಡ್ಲಾ? ಅಮ್ಮ, ನಿನ್ ಮನ್ಸಿನಲ್ಲಿ ವಾರಿಜ ಶ್ರೀಮಂತ್ಲು, ನಾನ್ ಬಡವಳು ಅಂತ ಇರ್ಬೋದು, ಆದ್ರೆ ಹಳಸಿದ್ದು ತಿನ್ನೋಷ್ಟು ಬಡತನ ನಮಗ್ ಬಂದಿಲ್ಲಮ್ಮ. ನನ್ ಗಂಡ ನನಗೆ ನನ್ ಮಕ್ಕಳಿಗೆ ತಿನ್ನಕ್ಕೆ ಉಣ್ಣಕ್ಕೆ ಏನು ಕಡಿಮೆ ಮಾಡಿಲ್ಲ. ಅದ್ ನನ್ಗೆ ಗೊತ್ತಿಲ್ವೇನೆ ನಿನ್ ಗಂಡ ಎಂತ ಒಳ್ಳೆಯವನು, ಎಂತ ಸ್ವಾಭಿಮಾನಿ ಅಂತ ಅಳಿಯನ್ ಪಡೆಯೋದಿಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದೀನಿ ಅಂತ ಎಲ್ರ ಹತ್ರನೂ ಹೇಳ್ಕೊತೀನಿ. ಸಣ್ಣ ವಿಷಯನ ದೊಡ್ಡದ್ ಮಾಡ್ತಿದ್ಯಲ್ಲಮ್ಮ. ಬೇಜಾರ್ ಮಾಡ್ಕೋಬೇಡಮ್ಮ. ಅವತ್ತು ವಾರಿಜನ್ ಮನೆ ಗೃಹ ಪ್ರವೇಶದಲ್ಲಿ ನಿನ್ ಗಂಡ ಏನು ಚುರುಕಾಗಿಲ್ಲ, ಒಂದ್ ಸೈಟು ತಗೊಂಡಿಲ್ಲ ಅಂತ ಎಲ್ಲಾರ ಮುಂದೆ ಅವಮರ್ಯಾದೆ ಮಾಡ್ಬಿಟ್ಟೆ. ಅದಕ್ಕೆ ಕೋಪದಲ್ಲಿ ಏನೇನೋ ಹೇಳ್ಬಿಟ್ಟೆ ಅಷ್ಟೇ. ಇವತ್ತಲ್ಲ ನಾಳೆ ನಾವು ಮನೆ ಕಟ್ಟಿಸ್ತೀವಿ. ಧಾರಾಳವಾಗಿ ಕಟ್ಟಮ್ಮ, ಯಾರ್ ಬೇಡ ಅಂತಾರೆ. ಒಂದೇ ಕೈಯಲ್ಲಿದ್ರು ಬೆರಳುಗಳೆಲ್ಲ ಒಂದೇ ಸಮ ಇರಲ್ಲ ಅಂತ ನನಗೂ ಗೊತ್ತಮ್ಮ. ಬರ್ತೀನಮ್ಮ. ಅಮ್ಮ, ಕಾಫಿ ಕುಡ್ಕೊಂಡು ಹೋಗಮ್ಮ. ನಿನ್ ಮಾತೆ ಅಮೃತ ಕುಡ್ದಂಗ ಆಯ್ತಲ್ಲಮ್ಮ. ನಾನಿನ್ ಬರ್ತೀನಿ.